ಬೆಂಗಳೂರಿನ ಗುಂಡಿ ಮುಚ್ಚೋದಕ್ಕೆ ಮತ್ತೊಂದು ಡೆಡ್ ಲೈನ್ ಅನ್ನು ಕೊಡಲಾಗಿದೆ. 7 ದಿನಗಳ ಒಳಗಾಗಿ ಗುಂಡಿ ಮುಚ್ಚಿ ಅಂತ ಸರ್ಕಾರ ತಾಕೀತು ಮಾಡಿದೆ. ಬೆಂಗಳೂರು ಗುಂಡಿ ಮುಚ್ಚೋದಕ್ಕೆ ಮತ್ತೊಂದು ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಜಿಬಿಎಯಿಂದ ಮತ್ತೆ 7 ದಿನಗಳ ಡೆಡ್ ಲೈನ್ ಅನ್ನ ಕೊಡಲಾಗಿತ್ತು. 7 ದಿನಗಳ ನಂತರ ಅದೆಷ್ಟು ಗುಂಡಿ ಮುಚ್ಚುತ್ತಾರೆ ಅನ್ನೋದು ನೋಡಬೇಕು. ನವೆಂಬರ್ 10ರ ಒಳಗೆ ಗುಂಡಿ ಮುಚ್ಚಲು ಜಿಬಿಎ ಡೆಡ್ ಲೈನ್ ಅನ್ನ ಕೊಟ್ಟಿದೆ. ಜಿಬಿಎ ಅಧಿಕಾರಿಗಳ ಸಭೆ ಬಳಿಕ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದ್ದು ಸಿಎಂ ಆಗಿತ್ತು, ಡಿಸಿಎಂ ಆಗಿತ್ತು. ಇದೀಗ ಜಿಬಿಎ ಅಧಿಕಾರಿಗಳು ಕೂಡ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಫೈನಲಿ ಜಿಬಿಎ ಅಧಿಕಾರಿಯ ಡೆಡ್ ಲೈನ್ಗಾದ್ರೂ ಇದು ಅಂತ್ಯವಾಗುತ್ತಾ ಅಥವಾ ಮುಂದುವರೆದಂತೆ ಅವ್ರ ಕೆಳಗಿರೋರು ಒಂದು ಡೆಡ್ ಲೈನ್ ಕೊಡಬೇಕಾದಂಥ ಹಂತಕ್ಕೆ ಹೋಗುತ್ತಾ ಅನ್ನೋದನ್ನ ನೋಡಬೇಕು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೊದಲಿಗೆ ಡೆಡ್ ಲೈನ್ ಕೊಟ್ಟಿದ್ರು. ಅದಾದ ನಂತರದಲ್ಲಿ ಗುಂಡಿ ಎಣಿಕೆ ಕಾರ್ಯ ಮುಂದುವರಿತು, ಮಳೆ ಬಂದಿದೆ, ಮುಚ್ಚಕ್ಕಾಗಲ್ಲ ಅನ್ನುವಂತಹ ಸರಣಿ ಹೇಳಿಕೆಗಳನ್ನು ಮಾಮೂಲಿನಂತೆ ಕೊಡ್ತಾ ಹೋಗಿದ್ರು. ಅದಾದ ನಂತರದಲ್ಲಿ ಮುಖ್ಯಮಂತ್ರಿಗಳು ಕೂಡ ಡೆಡ್ ಲೈನ್ ಕೊಟ್ಟರು. ಮುಖ್ಯಮಂತ್ರಿಗಳ ಡೆಡ್ ಲೈನ್ಗೂ ಕೂಡ ಯಾವುದೇ ಮನ್ನಣೆ ಸಿಗಲಿಲ್ಲ. ಅಲ್ಲಲ್ಲಿ ಗುಂಡಿಗಳು ಬಾಯಿ ತೆರೆದು ಕುಳಿತಿವೆ. ಇನ್ನು 4,000 ಗುಂಡಿ ಇದೆ ಅಂತ ಹೇಳಿದ್ರು. ಈಗ 7 ದಿನಗಳ ಡೆಡ್ ಲೈನ್ ಕೊಟ್ಟಿದ್ದಾರೆ. ಏನಾಗುತ್ತೆ ನೋಡಬೇಕು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶಿಂದ. ಪ್ರಕಾಶ್, ಅದೆಷ್ಟು ಡೆಡ್ ಲೈನ್ಗಳು ಬೇಕು ಇವರಿಗೆ, ಅದೆಷ್ಟು ದಿನ ಬೇಕು ಗುಂಡಿ ಮುಚ್ಚೋದಕ್ಕೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಇದ್ದ ಹಾಗೆ ಕಾಣಿಸ್ತಿಲ್ಲ ಅನ್ಸುತ್ತಲ್ವಾ? ಖಂಡಿತವಾಗ್ಲೂ ಕೂಡ ಈ ಡೆಡ್ಲೈನ್ಗಳ ವಿಚಾರದಲ್ಲಿ ಡೆಡ್ಲೈನ್ಗಳೇ ಡೆಡ್ ಆಗ್ತಾ ಇದ್ದಾವೆ ಹೊರತು ಬೆಂಗಳೂರಿನ ಗುಂಡಿಗಳು ಮಾತ್ರ ಮುಚ್ಚುತ್ತಾ ಇಲ್ಲ. ಈಗಾಗಲೇ ಸಾಕಷ್ಟು ಬಾರಿ ಗುಂಡಿಗಳನ್ನು ಮುಚ್ಚೋದಕ್ಕೆ ಡೆಡ್ಲೈನನ್ನು ನೀಡಿದ್ರು. ಅದಾದ ಬಳಿಕವೂ ಕೂಡ ಕಂಪ್ಲೀಟ್ ಆಗಿ ನಗರದಲ್ಲಿ ಗುಂಡಿಗಳನ್ನು ಮುಚ್ಚುವಂಥ ಯಾವ ಕೆಲಸಗಳು ಕೂಡ ಆಗಿರಲಿಲ್ಲ. ಗುಂಡಿಗಳನ್ನು ಮುಚ್ಚಿದ್ರು ಕೂಡ ಮತ್ತೆ ಹೊಸ ಗುಂಡಿಗಳು ಶುರುವಾಗ್ತಾ ಇತ್ತು. ಸೊ ಹಾಗಾಗಿ ಎಲ್ಲೆಲ್ಲಿ ದೊಡ್ಡ ಗುಂಡಿಗಳಿರ್ತವೆ ಅಲ್ಲಿ ಕಂಪ್ಲೀಟ್ ಆಗಿ ಒಂದು ಟಾರನ್ನು ಹಾಕಬೇಕು ಅಂತೇಳಿ ಡಿಸಿಎಂ ಅವರು ಕೂಡ ಹೇಳಿದರು. ಆದರೆ ಹೊಸ ಪಾಲಿಕೆಗಳ ಆದ ಬಳಿಕವೂ ಕೂಡ ಸಂಪೂರ್ಣವಾಗಿ ಗುಂಡಿಗಳನ್ನು ಮುಚ್ಚೋದ್ರಲ್ಲಿ ಜಿಬಿಎ ಫೇಲ್ಯೂರ್ ಆಯಿತು. ಇವತ್ತು ಡೆಡ್ಲೈನ್ ಅಂತ್ಯ ಆಗಬೇಕಾಗಿತ್ತು, ಇವತ್ತು ಒಳಗಡೆ ಗುಂಡಿ ಮುಕ್ತ ನಗರ ಆಗಬೇಕಾಗಿತ್ತು. ಆದರೆ ಜಿಬಿಎಯಿಂದ ಅದು ಸಾಧ್ಯ ಆಗಲಿಲ್ಲ. ಸೊ ಹಾಗಾಗಿ ಮತ್ತೆ 7 ದಿನಗಳ ಕಾಲ ಈ ಒಂದು ಡೆಡ್ಲೈನನ್ನು ವಿಸ್ತರಣೆ ಮಾಡಿದ್ದಾರೆ. ನಿನ್ನೆ ಜಿಬಿಎಯ ಒಂದಿಷ್ಟು ಅಧಿಕಾರಿಗಳನ್ನು ಸೇರಿಸಿಕೊಂಡು ಒಂದು ಮುಖ್ಯ ಆಯುಕ್ತರು ಸಭೆಯನ್ನು ನಡೆಸಿದ್ದು. ಆ ಸಭೆಯಲ್ಲಿ ಯಾವ್ಯಾವ ವಲಯಗಳಲ್ಲಿ ಯಾವ್ಯಾವ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಎಷ್ಟು ಗುಂಡಿಗಳನ್ನು ಮುಚ್ಚಿದ್ರಿ, ಇನ್ನು ಎಷ್ಟು ಗುಂಡಿಗಳನ್ನು ಮುಚ್ಚೋದಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ತೆಗೆದುಕೊಂಡ್ರು. ಸೊ ಹಾಗಾಗಿ ಗುಂಡಿಗಳನ್ನು ಮುಚ್ಚೋದಕ್ಕೆ ಇನ್ನಷ್ಟು ಸಮಯಾವಕಾಶ ಬೇಕು ಅನ್ನುವಂಥದ್ದು ಆ ಸಭೆಯಲ್ಲಿ ತೀರ್ಮಾನ ಆಯಿತು. ಸೊ ಹಾಗಾಗಿ 1 ವಾರಗಳ ಕಾಲ ಈ ಒಂದು ಡೆಡ್ಲೈನ್ ಮುಚ್ಚುವಂಥ ವಿಚಾರದಲ್ಲಿ ಈ ಒಂದು ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ. ಆದರೆ ಸಿಎಂ ಮತ್ತು ಡಿಸಿಎಂ ಅವರು ಕೂಡ ಕೊಟ್ಟಂತಹ ಗಡುವಿನೊಳಗಡೆ ಬೆಂಗಳೂರು ಗುಂಡಿ ಮುಕ್ತ ನಗರ ಆಗುತ್ತೆ ಅನ್ನೋ ಧಾಟಿಯಲ್ಲಿ ಮಾತನಾಡ್ತಾ ಇದ್ರು. ಆದರೆ ಕೊಟ್ಟಂತಹ ಡೆಡ್ಲೈನಲ್ಲಿ ಗುಂಡಿಗಳನ್ನು ಮುಚ್ಚೋದಕ್ಕೆ ಆ ಒಂದು ಟಾರ್ಗೆಟನ್ನು ರೀಚ್ ಆಗೋದ್ರಲ್ಲಿ ಜಿಬಿಎ ಫೇಲ್ಯೂರ್ ಆಗಿದೆ. ಆದರೆ 1 ವಾರದೊಳಗಡೆ ಇದ್ದಂತಹ ಗುಂಡಿಗಳನ್ನು ಕೂಡ ಜಿಬಿಎ ಮುಚ್ಚುತ್ತಾ ಅದರಲ್ಲಿ ಸಕ್ಸಸ್ ಕಾಣುತ್ತಾ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಆದರೆ ಪದೇ ಪದೇ ಡೆಡ್ಲೈನ್ಗಳನ್ನು ಕೊಡ್ತಾ ಹೋದರೂ ಕೂಡ ಬೆಂಗಳೂರಲ್ಲಿ ಗುಂಡಿಗಳನ್ನು ಮುಚ್ಚೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.